भारतीय विद्यार्थी संघ, दलित विद्यार्थी परिषद, दलित संगठन, फेडरेशन ऑफ संविधान सुरक्षा समिति ने मिलकर संविधान निर्माता डॉक्टर बाबा साहेब भीमराव अम्बेडकर की जयंती के अवसर पर शहर बीदर के बारिशाही गार्डन से मडिवाल सर्कल, कन्नडम्बा सर्कल, हरड़िया सर्कल, शिवाजी सर्कल, भगत सिंह सर्कल और अम्बेडकर सर्कल तक रन फॉर अम्बेडकर, रन फॉर संविधान नाम से एक मैराथन का आयोजन किया। इस अवसर पर कैबिनेट मिनिस्टर फॉर म्युनिसिपल एडमिनिस्ट्रेशन एंड हज मंत्री रहीम खान ने रिबन काटकर मैराथन का उद्घाटन किया। इस अवसर पर एमपी सागर खंडरे, सूर्यकांत नागमारपल्ली, अनिल कुमार बेलदाल, बाबूराव पासवान, शिव कुमार नीलकट्टी, श्रीपतराव दीने, संदीप काटे, प्रदीप नाटेकर, उलासिनी मुदले, लुमनी गौतम और अन्य लोग उपस्थित रहे। इस अवसर पर एमपी सागर खंडरे और अनिल कुमार बेलदार ने मीडिया से बात की। देश विदेश और स्थानीय समाचारों के लिए चैनल को लाइक और सब्सक्राइब जरूर करें। धन्यवाद। रन फॉर अंबेडकर, रन फॉर ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಬಹಳ ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ। ಎಲ್ಲರಿಗೂ ನನ್ನ ವತಿಯಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಡ್ವಾನ್ಸ್ ವಿಶಸ್ ನಾನು ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಉದ್ದೇಶ ಏನು ಅಂತಂದರೆ ನಾವು ಇನ್ನೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದಿನ ಯುವ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತ, ಅವರೇನು ಬರೆದಿರೋ ಸಂವಿಧಾನದಿಂದ ನಮಗೇನು ಮೂಲಭೂತ ಹಕ್ಕುಗಳು ಸಿಕ್ಕಿವೆ, ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಬೇಕು, ಇನ್ನೂ ಜಾಸ್ತಿ ನಾವು ಯುವ ಪೀಳಿಗೆಗೆ ಇದ್ರೆ ಇವೆಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಜೋಡಣೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ। ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಬೌದ್ಧ ಮಹಾಸಭಾ ಹಾಗೂ ಸೇವ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಎಲ್ಲ ವಿದ್ಯಾರ್ಥಿ ಒಕ್ಕೂಟದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ। ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ। ಎಲ್ಲರಿಗೂ ನನ್ನ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। 25ನೇಯ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಸಾಮಾಜಿಕ ಮತ್ತು ಅರಿವಿನ ಹಬ್ಬವನ್ನು ಬೀದರ್ ನಗರದಲ್ಲಿ ಆಚರಣೆ ಮಾಡೋಕ್ಕೆ ಇವತ್ತು ಚಾಲನೆಯನ್ನು ನೀಡಿದಂತಹ ನಮ್ಮ ಹೆಮ್ಮೆಯ ಸಂಸದರಾದಂಥ ಸಾಗರ್ ಖಂಡ್ರೆ ಅವರು ಮತ್ತು ನಮ್ಮ ಮಂತ್ರಿಗಳಾದಂತಹ ರಹೀಮ್ ಖಾನ್ ರವರು, ಇನ್ನುಳಿದ ಎಲ್ಲ ಮುಖಂಡರುಗಳು ಇವತ್ತು ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ಗೆ ಮ್ಯಾರಥಾನ್ಗೆ ಚಾಲನೆ ನೀಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮೆರಗನ್ನು ಯಶಸ್ವಿ ಮಾಡಿದ್ದಾರೆ। ಹಾಗಾಗಿ ಈ 3 ದಿನ ಸಾಮಾಜಿಕ ಅರಿವಿನ ಹಬ್ಬ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮಹಾಜನತೆಗೆ ಮತ್ತು ಜಿಲ್ಲೆಯ ಎಲ್ಲ ಜನತೆಗೆ ಬುದ್ಧ, ಬಸವ, ಅಂಬೇಡ್ಕರ, ಸೂಫಿ ಸಂತರ ನಾಡಾದ ಬಸವನ ನಾಡಿನಿಂದ ನಾವು ಇಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಕಂಕಣಬದ್ಧರಾಗಿದ್ದೇವೆ। ಏಕೆಂದರೆ ಇವತ್ತು ದೇಶದಲ್ಲಿ ಹಿಂದೆಂದಿಗಿಂತ ಸಂವಿಧಾನದ ಅರಿವನ್ನು ಎಲ್ಲ ಯುವಕರಿಗೆ ಮೂಡಿಸಬೇಕಾಗಿದೆ। ಅದಕ್ಕೆ ನಮ್ಮ ಸೌಭಾಗ್ಯ ಇದೆ, ಇವತ್ತು ನಮ್ಮ ಸಂಸದರು ಯುವಕರಾಗಿದ್ದಾರೆ। ಇವತ್ತು ಲೋಕಸಭೆಯಲ್ಲಿ ಅವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ।